ಇವತ್ ನಾವ್ ಒಂದ್ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿರೋ ಕೆತ್ತನೆ ನೋಡ್ತಿದ್ರೆ ಆ ಜಾಗ ಬಿಟ್ಟು ಹೋಗ್ಬಾರ್ದು ಅನಿಸ್ತಾ ಇತ್ತು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಎಂಟನ ನೋಡಿ. ಇವತ್ತು ಯಲಬುರ್ಗಾದಾಗ ಒಂದ್ ಮದುವೆ ಐತೆ ಅಂತಂದು 3 ಫ್ರೆಂಡ್ಸ್ ಸೇರ್ಕೊಂಡು ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋಗಿ ಬರೋ ಗ್ಯಾಪ್ ಅಲ್ಲಿ ನನ್ನ ಫ್ರೆಂಡ್ ಹೇಳ್ದ ಒಂದು ಗುಡಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದು ಹೇಳಿ. ಇವತ್ತು ನಾವು 2 ದೇವಸ್ಥಾನಕ್ಕೆ ಹೋಗಿದ್ವಿ. ಮೊದ್ಲ ಸಂಗನಾಗಿರುವಂತ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು ಇದೇ ಮೊದಲನೇ ಸಾರಿ ಇಲ್ಲಿಗೆ ಬಂದಿರೋದು. ಗುಡಿ ಮಾತ್ರ ನಂಬರ್ 1 ಆಗಿದೆ. ಯಾರಾದ್ರೂ ಬಂದ್ರೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಈ ಕಡೆಗೆ. ಹಾಗೆ ಈ ಕಡೆ ಈ ಊರಲ್ಲಿ ಈ ಆಂಜನೇಯನ ಬಗ್ಗೆ ತುಂಬಾನೇ ವಿಶೇಷತೆ ಇದೆ ಅಂತ ಹೇಳ್ತಾರೆ. ಹಾಗೆ ಆಂಜನೇಯನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಗುಡಿನ ನೋಡ್ಕೊಂಡ್ ಬರಕಂತ ಹೋದ್ವಿ. ಯಾವ ತರ ಇದೆ ಅಂತಂದು. ಗುಡಿ ಮಾತ್ರ ನಂಬರ್ 1 ಇದೆ ಮೊದ್ಲೇ ಹೇಳ್ದಂಗೆ. ಗುಡಿ ಎಲ್ಲ ನೋಡಿದ್ಮೇಲೆ ಸಂಗನಾಳಿಗೆ ಬಾಯ್ ಮಾಡಿ ಇಟಗಿಗೆ ಆಯ್ ಮಾಡಿದ್ವಿ. ಇದೇ ನೋಡಿ ನಾನು ಹೇಳಿದ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಮಹಾದೇವ ಟೆಂಪಲ್ ಅಂತ ಹೇಳ್ತಾರ. ಇಟಗಿ ಮಹಾದೇವ ದೇವಾಲಯ ಅಂತಾನು ಕೂಡ ಕರೀತಾರೆ ಇದಕ್ಕ. ಹಾಗೆ ಇತಿಹಾಸದಲ್ಲಿ ಇದಕ್ಕ ಇನ್ನೊಂದ್ ಹೆಸರಿಂದಾನು ಕರೀತಾರ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಬನ್ನಿ ಈ ದೇವಾಲಯದ ಇತಿಹಾಸ ಸ್ವಲ್ಪ ತಿಳ್ಕೊಂಡ್ ಬರೋಣ. ಇದು ಒಂದು ಕರ್ನಾಟಕದ ಪ್ರಸಿದ್ಧ ಚಾಲುಕ್ಯ ಕಾಲದ ದೇವಾಲಯವಾಗಿದ್ದು, ಇದನ್ನ ಕ್ರಿಸ್ತಶಕ 1112ರಲ್ಲಿ ಮಹಾದೇವ ಎಂಬ ಸೇನಾನಿ ನಿರ್ಮಿಸಿದ್ದಾನೆ ಎಂದು ಇತಿಹಾಸದಲ್ಲಿ ಹೇಳುತ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಮುಖ್ಯ ಮೂರ್ತಿ ಅಂದ್ರ ಶಿವಲಿಂಗನ್ ಪೂಜೆ ಮಾಡ್ತಾರ. ಅದ್ರ ಮುಂದಿರೋ ಬಸವಣ್ಣನ್ ನೋಡ್ತಿರ್ಬೋದು ನೀವು. ಆಗಿನ ಕಾಲದಲ್ಲಿ ಆಳ್ವಿಕೆ ಸಮಯದಲ್ಲಿ ಒಂದ್ ಸ್ವಲ್ಪ ಮೂರ್ತಿದ ಮುಖ ಎಲ್ಲ ಹಾಳಾಗಿದೆ. ಹಾಗೆ ಇಲ್ಲಿರುವ ಕೆತ್ತನೆ ನೋಡ್ತಿರ್ಬೋದು ನೀವು. ಇದು ಪಶ್ಚಿಮ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣ ಆಗೈತೆ ಅಂತ ಇತಿಹಾಸ ಹೇಳುತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಕಂಬದಲ್ಲಿ ಯಾವ ತರ ಡಿಸೈನ್ ನ ಕೆತ್ತನೆ ಮಾಡಿದಾರೆ ಅಂತಂದು. ಅವಾಗಿನ ಕಾಲದಲ್ಲಿ ಯಾವ್ದೋ ಟೆಕ್ನಾಲಜಿ ಇಲ್ದೇನೆ ಈ ತರ ಕೆತ್ತನೆ ಮಾಡಿದ್ದಾರೆ. ಹಾಗೆ ನೀವೇನ್ ಈ ಕೆರೆ ನೋಡ್ತಿದ್ರಲ್ಲ, ಈ ಕೆರೆಯಿಂದಾನೇ ಕಲ್ಗಳನ್ನ ತಗೊಂಡು ಈ ದೇವಸ್ಥಾನ ಕಟ್ಟ್ಯಾರಂತ ಇತಿಹಾಸದಲ್ಲಿ ಹೇಳ್ತಾರ. ಮತ್ತೆ ಆ ದೇವಸ್ಥಾನನ ಪೂರ್ತಿ ಉಲ್ಟಾ ಮಾಡಿ ಈ ಕೆರೆಯಲ್ಲಿ ಇಟ್ರೆ ಕೆರೆನೂ ಕೂಡ ಕಂಪ್ಲೀಟ್ ಆಗಿ ಫುಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ನೀವ್ ಯಾರಾದ್ರೂ ಇಟಗಿ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಹೋಗೋದ್ ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದ್ ಲೈಕ್ ಮಾಡ್ಕೊರಿ. ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.